ಅಮ್ಮ ಇನ್ಮೇಲಿಂದನ ನಾವು ಈ ಮನೆಯಾಗಿರೋದು ಒಂದೆರಡು ದಿನ ಆ ಮನೇನ ಬಿಡಿಸ್ಕೊಂಬವರೆಗೂ ಒಂದೆರಡು ದಿನ ಇರೋಣ. ಆಮೇಲೆ ನಾವು ಅಲ್ಲಿಗೆ ಹೋಗೋಕ್ಕಾಗುತ್ತೆ, ಸುಮ್ಕಿರು. ಅಜ್ಜ 2,000 ರೂಪಾಯಿ ಬಾಡಿಗೆ ಕೊಡ್ರಿ ಅಂತಾನಲ್ಲ ಈ ಹಳೆ ಮನೆಗೆ. 2,000 ರೂಪಾಯಿ ಕಣಪ್ಪ ಬಾಡಿಗೆ ಅಂತಾನೆ. ಆದ್ರೂ ಆಗುತ್ತೆ ಬಾರಪ್ಪ, ಒಂದು 2 ತಿಂಗಳು ಮಟ್ಟಿಗೆ ಬಿಡಿಸ್ಕೊಂಬತ್ತಕನ ಅದನ್ನ. ಬಿಡಿಸ್ಕೊಂಡ್ರೆ ಒಂದು 15 ದಿನಕ್ಕೆ ಹೋಗ್ತೀವಿ. ನಾನೆಲ್ಲ ಬಿಡಿಸ್ಕೊಂತೀನಿ, ಬಿಡೋದಂತೂ ಬಿಡಲ್ಲ ಅವ್ರಿಗೆ. ನಾನು ಹೊಲ ಮನೆ ಎಲ್ಲ ಭಾಗ ತಾಂಡೆ ತಾಂಬ್ತೀನಿ. ಅಲ್ಲೇವರೆಗೂ ಈ ಮನೆಗೆ ಬಾಡಿಗೆ ಇರೋಣ, ಸುಮ್ಕಿರು. ಒಂದು 2 ತಿಂಗಳು ಇರೋಣ. ಆದ್ರೂ ಆಗುತ್ತೆ 2,000 ರೂಪಾಯಿ ಇನ್ನೇನು ಮಾಡೋಕ್ಕಾಗುತ್ತೆ. ಚೆನ್ನಾಗಿತ್ತಿಲ್ಲ ಎಲ್ಲನ. ಚೆನ್ನಾಗೈತೆ, ಏನು ಹಳೆ ಮನೆ ಆದ್ರೂ ಏನು ಹಂಗೇನು ತೀರಾ ಒಟ್ಟು ಗೋಡೆ ಎಲ್ಲ ಬಿದ್ದಿಲ್ಲ, ಏನಿಲ್ಲ. ಗೋಡೆ ಎಲ್ಲ ಚೆನ್ನಾಗೈತೆ, ಬಳಸಿವ್ರೆ ಮನೆಯಿಂದನ, ಚೆನ್ನಾಗೈತಿ. ಅದಕ್ಕೇನೆ ಇಲ್ಲೇ ಇರೋಣ ಬಿಡು ಒಂದು 2 ದಿನ. ಇವಾಗ ಬಂದು ಮಾತಾಡ್ಬೇಕು ನಾನು ಮುಂದೆ ಇವಳು. ಈಗ ಮಕ ತೋರ್ಸಕ್ಕಾಗಲ್ಲ. ಅಲ್ಲ ನಾನು ಎದ್ರಿ ಬೋತೀನಿ, ಬಡ 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 ಓಡೋಗ್ತಾಳಲ್ಲೇ ಮಂಜಕ್ಕ. ಜೇಕೆ ನಿನಗೆ ಇವಾಗ ಮಕ ತೋರ್ಸಕ್ಕೆ ಅವಳಿಗೆಲ್ಲ ಐತೆ ಮಕ. ನಿನಗೆ ನೋಡಿದ್ರೆ ಇವಾಗ ಎದ್ರಿ ಕೆಮ್ತಾಳೆ, ಒಂಥರ ಅವಳು ಚೀಪ್ ಆಗ್ಬಿಟ್ನಲ್ಲ ಈ ಜಯಮ್ಮನ ಎದ್ರಿಗೆ ಅಂತೇಳಿ. ಭಾಳ ಒಂಥರ ಎಷ್ಟು ಇದು ಮಾಡ್ತಾಳೆ ಗೊತ್ತೇ. ಇವಳಿಗೆ ಏನೋ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಒಬ್ಬೊಬ್ಬ ಎಷ್ಟು ಹೇಳ್ತಾಳೆ. ಯಾರು ಕೊಟ್ಟಾನ ಹೇಳೋದು ನೋಡ್ಬೇಕು. ಓಹೋ ನಾನು ನಿನ್ನ ತಡಿ ಅವಳಿ ಸರಿಯಾಗಿ ಅಂಬ್ತೀನಿ, ಮಾತಾಡ್ಬೇಕು ಅವಳು. ಈಗ ಬಾಡಿಗೆ ಮನೆಗೆ ಬಂದವಳೆ. ಪಾತಣ್ಣವ್ರ ಮನೆಗೆ. ಪಾತಣ್ಣ 2,000 ರೂಪಾಯಿ ಬಾಡಿಗೆ ಹೇಳ್ತಾನೆ. 2,000 ರೂಪಾಯಿ ಬಾಡಿಗೆ ಕಟ್ಲಿ. ಇಷ್ಟು ದಿವಸ ಎಲ್ಲ ಮಾಡ್ಕೊಂಡಿರೋದಲ್ಲ, ಇನ್ನು ತಡಿ. ಇನ್ನು ಮಾಡೋದಿರೋದು ಮಗಳ ಮದುವೆ ಮಾಡಿ ಇನ್ನೆಲ್ಲ ಮಾಡ್ಕೊಂಬ್ಲಿ, ಗೊತ್ತಾಗುತ್ತೆ. ಅಂದ್ರೆ ದುಂಡು ಮಾಡ್ಕೊಂಡವಳೆ ಕಣ ಜೇಕಯ್ಯೋ. ಅಡ್ವೆ ಮಸ್ತ ಮಾಡಿಸ್ಕೊಂಡವಳೆ, ಒಂದು ಸೈಡ್ ತಕೊಂಡವಳೆ, ಎಲ್ಲ ಚೆನ್ನಾಗಿ ಕುಡಿಕೊಂಡವಳೆ. ಅವಳಿಗೂ ಪಾಪ ಗೊತ್ತಾಗ್ತಿರ್ಲಿಲ್ಲ. ಅದು ಒಂದಿನ ಹಾಳಾಗೋಗುತ್ತೆ ಅವಳು. ಆದ್ರೆ ಆಗುತ್ತೆ 2,000 ರೂಪಾಯಿ ಬಾಡಿಗೆ ಏನು ಇರ್ರಿ. ಏನೇನು ನಿಮ್ಗೇನೇನು ಕಡಿಮೆ ಆಗಿಲ್ಲ. ಇರ್ತೀವಿ ಕಣೆ ಬಾಗಿ, ನಾವೇನು ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ. ಅಯ್ಯೋ ನಮಗೂ ಗೊತ್ತೈತೆ ನನಗೆ ಹಿಂಗಿರ್ಬೇಕು ಅಂತ. ನಾನು ಬಾಡಿಗೆ ಮನೆಗೆ ಆಗಲಿ ಬಿಂದಾಸಾಗಿ ಇರ್ತೀನಿ, ನನಗೆ ಗೊತ್ತೈತಿ. ಬಿಡಿಸ್ಕೊಂತೀನಿ ಕಣೆ, ಬಿಡಲ್ಲ. ಏನು ಅನ್ಕೊಬಿಟ್ಟವ್ರೆ, ಬಾಡಿಗೆ ಮನೆಗೆ ಬಂದಿದ ತಕ್ಷಣ ಸುಮ್ಮನಾಗ್ಬಿಡ್ತಾಳ ರಾಡಿ ಅಂತ ತಿಳ್ಕೊಂಡವ್ರು. ನಾವೇನು ಸುಮ್ಮನಾಗಲ್ಲ. ಇವಳು ಬಂದ್ಲು ಕಣಮ್ಮ, ತಾಯಿಗಳಮ್ಮ. ಇವಳು ಯಾಕನೋ ಬತ್ತಾಳ ಅನ್ಸುತ್ತೆ. ಇವಾಗ ಎಲ್ಲಿಗೆ ಹೋಗತ್ತ ಅವಳೆ. ಅಲ್ಲಿ ಬಂದ್ಲು, ಅಲ್ಲೆಲ್ಲ ಹೋದೆ, ಅಲ್ಲಿ ಬಂದ್ಲು, ಅಲ್ಲೂ ಹಂಗೆ ಬಚ್ಚಿಕೊಂಡೆ. ಇಲ್ಲೊಳೆ ಇದು. ಏನು ಮಾಡೋಣ. ಅದಕ್ಕೆ ಮತ್ತೆ ಸಣ್ಣಿಂಗಜ್ಜಿ ರಾಜಮ್ಮ ಅವರೆಲ್ಲ ಮಾತಾಡ್ಸಲ್ ತಾಡಿ. ಇವಳು ಎದ್ರಿಗೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ನಾನು ಚೆನ್ನಾಗಿರ್ತೀನಿ. ಇವಳು ಜಯ್ಯ ಎದ್ರಿಗೆ. ಇವಳೊಬ್ಳು ಜಯ್ಯಮ್ಮ. ಅವ್ರ ಮನೆದವಳು ನೋಡ್ಕೊಂಬಲ್ಲ. ನನಗೆ ಅವನಿಗೆ ಮದುವೆ ಮಾಡಕ್ಕೆ ತಾರಾಡೇಳು. ಏನು ಅವನಿಗೆ ಮದುವೆ ಮಾಡಲಿಲ್ಲ ಅಂದರೆ ಏನು ಆಗ್ತಿರ್ಲಿಲ್ಲಮ್ಮ. ಅವಳು ಸ್ಮಕ್ಕ ಅಲ್ಲ ಯಾಕೆ ಕೊಟ್ಲು ಅಂತಲೇ. ಅಲ್ಲ ಅವನಿಗೆ ಏನಂತ ಹೇಳ್ಕೊಡೋರು ಗೊತ್ತೇ. ಅವಾಗಲೇ ನಾನೆಲ್ಲ ಆಸೆ ಹೋಗ್ತಿದ್ನ ಕೇಳಿಸ್ಕೊಂಡೆ. ರಾಧಕಯ್ಯ ಮತ್ತೆ ನೀನು ತಿರುಗಿ ಬಿಡಬೇಕು, ನಿಮ್ಮ ಅಕ್ಕನೂ ನಿಮ್ಮ ಮಾಮ ಯಾತನ ಮಾತಾಡಿರಿ ತಿರುಗಿ ಬಿಡಬೇಕು ಅಂತ ಹೇಳವೆ. ಇಲ್ಲೋಡ ಭಾಗ್ಯಮ್ಮ, ನನ್ನ ಕಂಡು ಬಿಟ್ರೆ ಅವನು ಗಡ 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 ನರಗ್ ಬಿಡ್ತಾನೆ. ನಾನು ಅಲ್ಲಿ ಓದ್ತಾ ಇದ್ದೀನಿ ಅಂತಂದ್ರೆ ಸಾಕು ಹೆದರಿಕೆ ಬಿಡ್ತಾನೆ. ಅವ್ನು ನಾನು ನೋಡಿರೆ ಅಲ್ಲೇ 1-2 ಕೂಡ ಮಾಡ್ಕೊಂಬ್ತಾನೆ. ಅವ್ನು ನನ್ನ ಎದುರು ನಿಂತ್ಕೊಂಡು ಮಾತಾಡ್ತಾನೆ. ಅಲ್ಲಿ ಮಾತಾಡಿದ್ದಲ್ಲ, ಅವ್ನು ಮಾತಾಡಲಿ ಸಿಗಲಿ ಒಬ್ಬನೇ ಅಂತ ಕಾಯ್ತಾ ಇದ್ದೀನಿ. ಸಿಗಲಿ, ಒಬ್ಬನೇ ಸಿಕ್ಕಾಗ ಮಾತಾಡ್ತೀನಿ ಕಣ್ ಭಾಗ್ಯಮ್ಮ. ಅವರು 2 ದಿನನೂ ಇರಲ್ಲ ತಾಡಿ. ಅವಳು ತಿಳುವಳಿಕೆ ಇಲ್ಲ ಅಂತ ಬಿಟ್ಟು ಹೋಗ್ತಾಳೆ. ಆಮೇಲೆ ಎಲ್ಲ ಹೊಲ ಮನೆ ಎಲ್ಲನ ನನಗೆ ಆಗೋದು ಯಮ್ಮ. ಭಾಗ ತಗೊಳಕ್ಕೆ ಬಂದವಳೆ. 2 ದಿನ ಕಾಪ್ರ ಮಾಡಿ ಬಿಟ್ಟು ಹೋಗ್ತಾಳೆ ನೋಡು. ಈ ರಾಧಮ್ಮ ಏನಂದಿದ್ಲು ಅನ್ಮಂತ ನೋಡು ಬಾಗಿ. ಅವಳು 2 ದಿನ ಇದ್ದು ಡೈವರ್ಸ್ ತಕೊಂಡು ಭಾಗ ತಗೊಂಡು ಹೋಗಕ್ಕೆ ಬಂದಿರೋದವಳು. ಆಸ್ತಿ ಐತಿ ಅಂತ. ಅವರಮ್ಮ ಎಲ್ಲ ಹೇಳ್ಕೊಟ್ಟಿರೋದಲ್ಲ, ಯಾತ್ರದ್ದು ಇಲ್ವಲ್ಲ ತವ್ರ ಮನೆಯಾಗಲ್ಲಿ. ಅದಕ್ಕೆ ಎದ್ರಿ ನಿಂತ್ಕೊಂಡು ಮಾತಾಡಬೇಕು. ನಮ್ಮ ಜಯಕ್ಕನಿದ್ರಿಗೆ ಮೀಟ್ರ್ ಬೇಕು, ಮೀಟರ್. ಅದೇ ಮತ್ತೆ ನಾನು ಎದ್ರಿ ನಿಂತ್ಕೊಂಡು ಮಾತಾಡಕ್ಕೆ ಮೀಟ್ರ್ ಬೇಕು, ಮೀಟ್ರ್. ತಪ್ಪಿಸ್ಕೊಂಡು ಓಡಾಡ್ತಾಳೆ ಕಳ್ಳಿ. ಇವತ್ತು ಬಾಡಿಗೆ ಮನೆಗೆ ಬರಂಗಾಯ್ತು ನೋಡು. ಕೊನೆಗೂ ಇವತ್ತು ಬಾಡಿಗೆ ಮನೆಗೆ ಬರಂಗಾಯ್ತಾ. ನನಗೆ ಅಂಬಾಳು ಚಾಲೆಂಜ್ ಮಾಡಾಳು. ಯಾಳೆ ನಾನು ನಿಮ್ಮ ಅಕ್ಕ ತೋರ್ಸಲ್ಲ ಹಂಗೆ ಓಡಾಡ್ತೀಯಲ್ಲಿ. ನನ್ನೊಂದು ಇವತ್ತು ನನಗಿನ್ನ ಚೀಪ್ ಆಗಿಬಿಟ್ಟಲೆ ರಾಧಿ. ಬಿಡು ಜಯಂತಿ. ಹಂಗೆಲ್ಲ ಅನ್ಬಾರ್ದು. ಅವ್ರಿಗೂ ಒಂದು ಇದು ಏನು ಮಾಡೋಕ್ಕಾಗಲ್ಲ ಟೈಮು. ಕೆಲ್ಸಕ್ಕೆ ಬರ್ದಾರ ಮಾತಾಡ್ತಾರೆ ಇಲ್ಲಿ ಬಂದ್ಬಿಟ್ಟು. ನೀವೆಲ್ಲ ಕೆಲ್ಸಕ್ಕೆ ಬರ್ದಾರ ನೀವು ಮಾತಾಡಬೇಡ್ರಿ. ನೀನು ಕಣೋ ಕೆಲ್ಸಕ್ಕೆ ಬರ್ದಾನ ಮುಚ್ಚ ಬಾಯಿ. ನೆಂಟ್ರ ಮನೆ ಬಾಗ್ಲಿಗೆ ಬಂದು ಸೇರ್ಕೊಂಡು ನಾನು ಕೆಲ್ಸಕ್ಕೆ ಬರ್ದಾಳು, ನೀನು ಕೆಲ್ಸಕ್ಕೆ ಬರ್ದಾನು. ಹೆಂಡ್ತಿನ ಕರ್ಕೊಂಡೋಗಿ ನಿಮ್ಮೂರ ಕಾಪ್ರ ಮಾಡಿಸು, ಅವಾಗ ಗೊತ್ತಾಗ್ತೇ ಬಾಗಿ. ನಿನಗೇನು ಗೊತ್ತು, ಸುಮ್ಮನಿರೋದು ಕಲಿ ನೀನು. ಅಲ್ಲ ನಿಮ್ದು ತಪ್ಪೈತೆ, ಅವ್ರದ್ದು ತಪ್ಪೈತೆ, ಇಬ್ರದ್ದು ತಪ್ಪೇಯ. ನಾನು ಇಬ್ರಿಗೂ ಒಂದು ಆ ಕಡೆಗೆ ನ್ಯಾಯ ಇರತ್ತೆ, ಆ ಕಡೆಗೆ ಮಾತಾಡ್ತೀನಿ ಜಯಂತಿ. ನಾನೇನು ಅವರು ಇವರು ಅಂಬೋದೇನಿಲ್ಲ. ಹಾಗೆ ಏನೇನ್ರು ಇವಳು ರಾಧಿ ಮಾಡಿರೋ ತಪ್ಪೇನೆ. ಮಗಳನ್ನ ಕೊಟ್ಟಾದ್ರೂ ಮದುವೆ ಮಾಡಿದ್ರೆ ತಮಗೆ ಕೊಡಬೇಕಾಗಿತ್ತು. ಅದಕ್ಕೆ ಮತ್ತೆ ಲಸ್ಮಕ ಇವತ್ತು ನಾನೇ ಕೊಡ್ತೀನಿ ಅಂತೇಳಿ ಇವತ್ತು ಅವನು ಒಂದು ತಮ್ಮ ಅಂತ ಅನ್ಕೊಂಡೇನೆ ಲಸ್ಮಕೈನೇ ಕೊಟ್ಟು ಮದುವೆ ಮಾಡಿ ಇವತ್ತು ಮಗಳನ್ನ ಇಂಜಿನಿಯರ್ ಮಾಡಿರೋ ಹುಡುಗಿನ ತಗೊಂಬಂದು ಕೊಟ್ಟೈತಲ್ಲ. ಲೆಕ್ಕ ಹಾಕು.
ಅವರು ಇವತ್ತು ಅಂಥಕ್ಕೆಲ್ಲ ಲೆಕ್ಕ ಹಾಕಿಲ್ಲ. ಒಳ್ಳೆತನ ಒಳ್ಳೆ ಗುಣಕ್ಕೆ ಲೆಕ್ಕ ಹಾಕವ್ರೆ. ಆಸ್ತಿ ಅಂತಸ್ತಕ್ಕೆ ಅವ್ರು ಯಾವತ್ತೂ ಇಷ್ಟಪಟ್ಟಿಲ್ಲ. ಆಸ್ತಿಗೆ ಮತ್ತು ಅವ್ರು ಕೊಟ್ಟಿರೋದು, ಆಸ್ತಿಗೆ ಕೊಟ್ಟಿರೋದು ನನಗೆಲ್ಲ ಗೊತ್ತೈತೆ. ಆಸ್ತಿಗೋಸ್ಕರ ಕೊಟ್ಟು 2 ದಿನ ಕಾಪುರ ಮಾಡಿಸಿ ಡೈವರ್ಸ್ ಕೊಡಿಸಿ ಬೇರೆ ಕಡೆಗೆ ಕೊಡ್ತಾಳೆ ಅಂಬದು ನನಗೆಲ್ಲ ಚೆನ್ನಾಗಿ ಗೊತ್ತೈತಿ. ಅವಳು ಡೈವರ್ಸ್ ಕೊಡೋಕ್ಕಾಗಿನೇ ಮದುವೆ ಆಗಿರೋದು. ಬಿಡ, ಅದೇನು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಊರಾಗೆಲ್ಲ ಮಾತಾಡ್ತಾರಮ್ಮ. ಊರಾಗೆಲ್ಲ ಹೇಳ್ತಾರೆ ಡೈವರ್ಸ್ ಕೊಡೋಕ್ಕಾಗಿನೇ ಎಲ್ಲಸ್ಮಕ್ಕ ಆಸ್ತಿಗಾಗಿನೇ ಮಗಳನ್ನ ಕೊಟ್ಟು ಮದುವೆ ಮಾಡಿರೋದು ಅಂತ ಊರೆಲ್ಲ ಮಾತಾಡ್ತಾರೆ. ಅದ್ರಾಗ ಏನೈತಿ ಬಿಡು. ಊರೆಲ್ಲ ಗೊತ್ತಾಗೈತೆ ವಿಷಯ, ಊರೆಲ್ಲ ಮಾತಾಡ್ತಾರೆ ಅಂದ್ರೆ ನಮ್ದೇನು ತಪ್ಪಿಲ್ಲ. ನಾವು ನಿಯತ್ತಾಗಿದ್ದೀವಿ, ನಾವು ನಿಯತ್ತಾಗಿರೋ ಮನುಷ್ಯ ನಾನು. ನೀಯತ್ತಂತೆ ನೀಯತ್ತು. ನಿನ್ಗೆಲ್ಲೈತ ನೀಯತ್ತು? ಒಂದು ನಾಯಿಗೆ ಹಾಕಿರೆ ಹೊಸ ಪೂರ್ತಿ ಮನೆ ಕಾಯುತ್ತಿ. ಇರೋ ತಕ ನಾಯಿ ಮನೆ ಕಾಯುತ್ತೆ. ನಿನ್ಗೆಲ್ಲೈತೆ ನೀಯತ್ತು? ಎಷ್ಟು ದಿವಸ ಅವ್ರ ಮನೆಯಾಗೆ ಇತ್ಕೊಂಡು ತಾಟದ ದುಡ್ಡೆಲ್ಲ ತಕೊಂಡು ಅವ್ನ ರಂಗಪ್ಪಂದ ದುಡ್ಡು ಪಡ್ಡು ಅವನ ಹತ್ರ ಕೂಲಿ ಮಾಡಿಸ್ಕೊಂಡು ತಿಂದು ಎಲ್ಲ ಒಡವೆ ವಸ್ತ ಮಾಡಿಸ್ಕೊಂಡು ಇವತ್ತೆಲ್ಲ ದುಂಡು ಮಾಡ್ಕೊಂಡು ಬಂದ್ರು ನಿಮ್ಗೆಲ್ಲ ಐತೆ ನೀಯತ್ತು? ಇನ್ನಾನ ಮೇಲೆ ಕೇಣಿಸಣಿ ಮಾಡ್ತಾ ಇದ್ರಲ್ಲ ಬಿಡು. ಈಸ್ ದಿವಸ ಅಂತೂ ಕುಡಿಕೊಂಡ್ವಿ, ಇನ್ಮೇಲಾದ್ರೂ ನನ್ನ ತಮ್ಮನ ಹೆಂಡತಿ ಸೆನಕಿರ್ಲಿ ಅಂಬ ಅಂತ ಬುದ್ಧಿನೇ ಇಲ್ಲ. ನೀನು ನೀಯತ್ತೈತೇನೋ? ಬಾಯಿ ಮುಚ್ಕೊಂಡಿರೋ ಕಂತ ಮಾತಾಡ್ರಿ ನೀವು. ಅವಳ ಹತ್ರ ಮಾತಾಡಿದ್ರೆ ನೀನು ಏನು ನಡೆಯಲ್ಲ. ನೀನು ಏನು ಅಂದ್ಕೊಂಡಿದ್ವಿ ಅಮ್ಮ? ಹೋಗು ಇವಾಗ. ನಮಗೂ ಗೊತ್ತೈತೆ ಏನು ಮಾಡಬೇಕು ಅಂತ. ಹೋಗು ಸುಮ್ಮನೆ. ಇನ್ನೇನು ಇಲ್ಲಿ ಬಿಲ್ಡಪ್ ಕೊಡಕ್ಕೆ ಬರಬೇಡ. ನಿಮ್ಮ ಮನೆಯಾಗ ನೀನು ನೋಡ್ಕೊಂಡು ಸುಮ್ಮನಿರು. ನಾನು ನಿಮ್ಮ ಮಕ್ಕ ತೋರ್ಸಲ್ಲ ಅಂತ ಅಂದಲ್ಲ, ಇನ್ನು ಹೆಂಗೆ ಮಕ್ಕ ತೋರಿಸ್ಕೊಂಡು ನನ್ನ ಬುಜ್ಜಿಕೊಂಡು ಓಡಾಡ್ತೀಯ ನಾನು ನೋಡಿದ್ರೆ. ನೀನು ಇಲ್ಲೋಡು ಮಾತ್ಕೊ ಸಿಕ್ಕಿತ್ತಾಗ ನಿನ್ನ ಸರಿಯಾಗಿ ಅಂಬ್ಲಿಲ್ಲ ಅಂದ್ರೆ ಕೇಳು. ಅಂದೆ ಅಂತೀನಿ ನೋಡು. ನನ್ನ ಎದುರು ಮಾತಾಡ್ಬೇಕಿನ ಮೇಲೆ ನೀನು. ಏನಮ್ಮ ತಾಯಿ ಬಿಲ್ಡಪ್ಪು? ರಮ 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 ರಮ. ಅಯ್ಯೋ, ಸೊಸಿಗೆ ಹೇಳ್ಬೇಕಣ ರದಕಯ್ಯ. ನೀನು ಹೋಗಿ ಸೊಸಿಗೆ ಹೇಳ್ಬಾ, ಹೋಗಿ ಒಂದು ಸ್ವಲ್ಪ. ಸೊಸಿಗೆ ಹೇಳಿದ್ರೆ ಸರಿಯಾಗೆ ಇದು ಮಾಡ್ತಾಳೆ. ಸೊಸಿಗೂ ಮಗುಗೆ ಹೇಳ್ಬಾ. ಅಲ್ಲ ನೋಡಮ್ಮ, ನಿಮ್ಮ ಅತ್ತಿಗೆ ಏನು ಬೇಕು ಅಂತೇಳಿ ಹೇಳ್ಬಾ. ಅಲ್ಲೇ ಮೊಮ್ಮಗಳು ಏಸಿ ಬಂದವಳೆ, ಮೊಮ್ಮಗಳು ಮದುವೆ ಮಾಡಬೇಕು. ಅದೇನು ಸಿಂತಿಲ್ಲ ಕಂತಿಲ್ಲ. ಊರು ತುಂಬ ಬರೀ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾಳೆ. ತಡಿಯಮ್ಮ ಬಂಗೆಮ್ಮ, ನೋಡ್ ಬಂತೀವ್ರೆಲ್ಲನ ಏನು ಆಗ್ತಾರೆ ತಡಿ. ನೋಡ್ ಬಂತು ನಮ್ಮ ಎದುರು ಈಗ ಬಿಲ್ಡಪ್ ಕೊಡೋದಲ್ಲ. ನಾವು ಬಾಡಿಗೆ ಮನೆಗೆ ಬಂದಿದ್ದೀವಿ ಅಂತೇಳಿ ನಮ್ಮನ್ನು ಬಂದು ಈಳ್ಸೋದಲ್ಲ. ತಡಿ ಐತೆ ಮುಂದೆ ನೋಡ್ಬೇಕಣಮ್ಮ. ಮುಂದಿರೋದು ಇದೇನು ಹಿಂಗೆ ಯಾರಿಗೂ ಇದೇ ಶಾಶ್ವತ ಅಲ್ಲ. ಮುಂದೆ ಐತಿ ಇನ್ನೂ. ಇಲ್ಲಿಗೆ ಕೊನೆಯಲ್ಲ. ಇನ್ನು ಮುಂದೆ ಹೋಗ್ತಾ 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 ಇನ್ನೂ ಭಾಳನೇ ಐತಿ. ಇಲ್ಲಿಗೆ ನಮಗೆ ಹಿಂಗಾಗೈತೆ ಅಂತ ಬಿಲ್ಡಪ್ ಕೊಟ್ರೆ ಸಾಕ? ಇನ್ನೂ ಅನುಭವಿಸೋದು ಐತೆ ಕಣಮ್ಮ ಮುಂದೆ. ಅದೇ ಮತ್ತೆ ನಿನಗೆ ಗೊತ್ತಿಲ್ಲ ಅಣ್ಣ. ನೀನು ಹೆಂಗೆ ದುಡಿಯ ಅಂತಾನು ನಿಮ್ಮ ಮುಂದೆ ಅವ್ರ ತಡಿ ನೋಡ್ಬಂತ 2 ದಿನ ಸುಧಾರಿಸು. ಅವ್ರಿಗೆ ಗೊತ್ತಿಲ್ಲ ನಮ್ಮ ಅಯ್ಯಪ್ಪ ಹೆಂಗೆ ಅಂತ. ಇನ್ನೂ ನಮ್ಮ ಅಯ್ಯಪ್ಪನ ಬಗ್ಗೆ ಗೊತ್ತಿಲ್ಲದಲ್ಲೇ ಮಾತಾಡ್ತಾಳೆ ಜಯಮ್ಮ. ಮಾತಾಡ್ಲಿ. ನಾವು ಬಾಡಿಗೆ ಮನೆಗೆ ಬಂದಿರೋದಕ್ಕೆ ಈ ಆಳ್ಸೋದಕ್ಕೆ ಬಂದವಳು, ಈ ಆಳ್ಸಕ್ಕೆ. ತಡಿ ನೋಡು. ನಾನು ಒಂದಲ್ಲ ಒಂದಿನ ಇವಳು ಈ ಆಳಿಸ್ಲಿಲ್ಲ ಅಂದ್ರೆ ನನ್ನ ಕಣ್ಣಿಗೆ ನಾನೇ ಈ ಆಳಿಸ್ತೀನಿ. ನಾನು ಮುಂದಕ್ಕೆ ತಿರುಗಿ ಮಾತಾಡಬಾರ್ದು, ಹಂಗಾಗುತ್ತೆ. ತಡಿ. ನಾನು ಹೆಂಗೆ ಅಂತ ಗೊತ್ತಿಲ್ಲ. ಒಂದಲ್ಲ ಒಂದಿನ ಸರಿಯಾಗಿ ಮಾಡ್ತೀನಿ ಇವಳಿಗೂ. ಏನೋ ತಿಳ್ಕೊಬಿಟ್ಟವಳೆ. ಏನು ಇವಳು ಸುಮ್ಮನೆ ಆಗ್ಬಿಡ್ತಾಳೆ ರಾಧಿ ಅಂತ ಅಂದ್ಕೊಂಡವಳೆ. ನಾನೇ ಅದಕ್ಕೆ ಸುಮ್ಮನಾದೇನು. ಇನ್ನು ಮುಂದೆ ಐತೆ ಅವಳಿಗೆ. ಏನು ಇಲ್ಲಿಗೆ ಕೊನೆಯಲ್ಲ. ನಾನು ಬಾಡಿಗೆ ಮನೆಗೆ ಬಂದಿರೋದಕ್ಕೆ ಆಡ್ಕೊಂತಾಳಲ್ಲ ಇವಳು ಬಿಲ್ಡಪ್ ಜಯಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಬಾಡಿಗೆ ಮನೆಗೆ ಬಂದಿರೋದಕ್ಕೆ ಆಡ್ಕೊಂತಾ ಇದ್ದಾಳೆ ಬಿಲ್ಡಪ್ ಜಯಮ್ಮ. ನಗಾಡಕ್ಕೆ ಬಂದವಳೆ, ಆಡ್ಕೊಂಡು ಹೇಳಕ್ಕೆ ಬಂದವಳೆ, ಹಂಗೆ ಹಿಂಗೆ ಅಂತೇಳಿ ಈಯಾಡ್ಸಕ್ಕೆ ಬಂದವಳೆ. ಇವಳಿಗೂ ಇದ ಮುಂದೆ. ನನ್ನ ಕಣ್ಣಿದಾಗ ಇವಳು ಚೆನ್ನಾಗಿ ಅನುಭವಿಸ್ಲಿಲ್ಲ ಅಂತಂದರೆ ನನ್ನ ಹೆಸರು ರಾಧಿ ಅಂತಲೇ ಕರಿಬೇಡ್ರಿ. ಮತ್ತೆ ಆ ಮನೆ ಬಿಡಿಸ್ಕೊಂಡು ಆ ಮನೆಗೆ ಹೋಗ್ತೀನಿ. ನಾನಂತೂ ಹೋಗ್ದಂಗೆ ಅಂತ ಇರಲ್ಲ, ಆ ಮನೆಗೆ ಹೋಗ್ತೀನಿ. ನೋಡ್ತಾ ಇರಿ, ಆಗ್ಬೋದಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.